ಓಂ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ಯೋ ಭವತ್ಯಾಪ್ತದೇಯಾಯ ದಕ್ಷಿಣಾಮೂರ್ತಯೇ ನಮಃ. पुरुष इच्छा विषय पुरुषार्थ जोई सोई दुख नाश सुख प्राप्ति रूप मोक्ष मान हो. पुरुष इच्छा विषय हेतु ताको ब्रह्म ज्ञान सोपरोक्ष परोक्ष तामे अपरोक्ष दृढ़ अदृढ़ दुगानो. पुरुष इच्छा विषय मोक्ष को साक्षात हेतु दृढ़ परोक्ष ज्ञान हेतुता विचार जीव ब्रह्म जग जानो. पुरुष इच्छा विषय तीन वस्तु रूप जड़ चेतन दो जड़ मिथ्या माया ब्रह्म चित्त सोमय पीतांबर शानहो. पुरुष इच्छा विषय. हरि ओम तत्सत् पर ब्रह्मणे नमः. सद्गुरुनाथ महाराज की जय. ಪ್ರಥಮದಲ್ಲಿ ಪರಮ ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮೀಲೀನರಾದಂತ ಶ್ರೀ ಸದ್ಗುರು ದೇವರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿ ಹಾಗೂ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದಾದಿ ಜಗದ್ಗುರುವಾದಂತ ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಗಳಿಗೂ ಕ್ಷೇತ್ರ ದೇವತೆ ಆಗಲ್ಪಟ್ಟಂತ ಶ್ರೀಮದ್ ಜಗದ್ಗುರು ಸೊನ್ನಲಗಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರ ಚರಣಗಳಿಗೂ ಅನಂತ ಅನಂತ ಶ್ರೀ ಸಾಷ್ಟಾಂಗ ನಮನಗಳನ್ನು ಅರ್ಪಿಸಿ ಲೋಕ ಹಿತಚಿಂತಕರು ದಯಾಸಾಗರಾದಂತ ಕರುಣಾನಿಧಿಗಳಾದಂತ ಶ್ರೀ ಲೋಕ ಹಿತಚಿಂತಕರಾದಂತ ಶ್ರೀ ಪಂಡಿತ ಪೀತಾಂಬರಜಿಯವರಿಂದ ವಿರಚಿತವಾದಂತ ವಿಚಾರ ಚಂದ್ರೋದಯ. ಈ ವಿಚಾರ ಚಂದ್ರೋದಯದಲ್ಲಿ ಈ ಗ್ರಂಥಕ್ಕ ವಿಚಾರ ಚಂದ್ರೋದಯ ಅಂತ ಹೆಸರು ಯಾಕೆ ಕೊಡಬೇಕಾಯ್ತು? ವಿಚಾರ ಮಾಡಿದ್ದಾದ್ರೆ ವಿರೋಧ ಪರಿಹಾರ ವಿಚಾರ, ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ. ಈಗಿಲ್ಲಿ ಈ ಗ್ರಂಥಕ್ಕ ವಿಚಾರ ಚಂದ್ರೋದಯ. ಈ ಚಂದ್ರದ ಉಪಮ ಕೊಟ್ಟಿದ್ದಾರೆ. ಚಂದ್ರನು ಯಾವಾಗ ಬರ್ತಾ ಇದ್ದಾನೋ, ಚಂದ್ರ ಉದಯ ಆದ ಕೂಡಲೇ ಪ್ರಕಾಶ ಬರುತ್ತದೆ ಮತ್ತು ತಂಪು ಬರುತ್ತದೆ, ಶೀತಲ ಬರುತ್ತದೆ. ಹಂಗೆ ಈ ಗ್ರಂಥ ಯಾರು ಕೇಳ್ತಾರೋ ಅವ್ರಿಗೆ ಶಾಂತಿ ಸಿಗುತ್ತದೆ ಮತ್ತು ಆತ್ಮಜ್ಞಾನ ಪ್ರಾಪ್ತಿ ಆಗ್ತದೆ. ಇದರಿಂದ ಈ ಗ್ರಂಥಕ್ಕ ವಿಚಾರ ಚಂದ್ರೋದಯ. ಇದರಲ್ಲಿ ಬಂದು ಓಂ ಶ್ರೀ ಗುರು ಪರಮಾತ್ಮನೇ ನಮಃ. ಓಂಕಾರ ಅಂದಿದ್ದಾದ್ರೆ ಅಕಾರ ಉಕಾರ ಮಕಾರ ಅಮಾತ್ರ 3.5 ಮಾತ್ರದಿಂದ ಓಂಕಾರ ಆಗೈತಿ. ಈ ಓಂಕಾರ ಆಗಲ್ಪಟ್ಟಂತ ಪರಮಾತ್ಮನಿಗೂ ಗುರುನಾಥರಿಗೂ ಮಂಗಲಾಚರಣೆಯನ್ನು ಮಾಡಿ ಇದರಲ್ಲಿ ಒಟ್ಟಿಗೆ 16 ಗ್ರಂಥ ಇಟ್ಟಿದ್ದಾರೆ. 16 ಗ್ರಂಥ. ಇದಕ್ಕೇನಂತಾರ? 16 ಪ್ರಕ್ರಿಯೆ ಅಂಟಾರ. 16 ಗ್ರಂಥ ಯಾವ? ಮೊದಲನೇ ಕಲದಲ್ಲಿ ಉಪದ್ಘಾತ ವರ್ಣನ, 2ನೇ ಕಲದಲ್ಲಿ ಪ್ರಪಂಚ ಆರೋಪ ಅಪವಾದ ಕರಿ, 3ನೇ ಕಲದಲ್ಲಿ ತೀನ್ ದೇಕ ದ್ರಷ್ಟಾಹು, 4ನೇ ಕಲದಲ್ಲಿ ಪಂಚಕೋಶ ಅತೀತಾಹು, 5ನೇ ಕಲದಲ್ಲಿ ತೀನ್ ಅವಸ್ಥಾ ಕಾ ಸಾಕ್ಷಿ ಹೂ, 6ನೇ ಕಲದಲ್ಲಿ ಪ್ರಪಂಚ ಮಿಥ್ಯತ್ವ ವರ್ಣನ, 7ನೇ ಕಲದಲ್ಲಿ ಸತ್ತು ಚಿತ್ತು ಆನಂದದ ವರ್ಣನ, 7ನೇ ಕಲದಲ್ಲಿ ಇದೇ ಸದ್ರೂಪ ಚಿದ್ರೂಪ ಆನಂದ ರೂಪ ವಿಶೇಷ ವರ್ಣನೆ. ಇನ್ನೇನು 8ನೇ ಕಲದಲ್ಲಿ ವಿಶೇಷ ವರ್ಣನ ಮಾಡ್ಕೊಂಬಂದ, ಇದೆ ಸದ್ರೂಪ ಚಿದ್ರೂಪ. 9ನೇ ಕಲದಲ್ಲಿ ಅವಾಚ್ಯ ಸಿದ್ಧಾಂತ ವರ್ಣನ. 10ನೇ ಕಲದಲ್ಲಿ ಏನ್ ಹೇಳ್ತಾ ಇದ್ದಾರ? ಸಾಮಾನ್ಯ ಚೈತನ್ಯ ವಿಶೇಷ ಚೈತನ್ಯ ವರ್ಣನ.
ಹನ್ನೊಂದನೇ ಕಾಲದಲ್ಲಿ ತತ್ವಂ ಪದಾರ್ಥ ಶೋಧನ, ತತ್ಪದದು ತ್ವಂಪದದು ಹೇಳ್ಕೊಂಬಂದಾರ. ಇನ್ನ 12ನೇ ಕಾಲದಲ್ಲಿ ಏನ್ ಹೇಳ್ತಾ ಇದ್ದಾರ? 3 ಕರ್ಮ ಹೇಳ್ತಾರ: ಸಂಚಿತ್ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. 13ನೇ ಕಾಲ, 14ನೇ ಕಾಲ, 15ನೇ ಕಾಲದಲ್ಲಿ ಈ ಪ್ರಕಾರ ವಿಶೇಷ ಹೇಳ್ತಾ ಇದ್ದಾರ. ಈಗ ನನಗೇನು ಹೇಳೋದೈತೆ? ಉಪದ್ಘಾತ ವರ್ಣನ. ಹೇಳ್ತಕ್ಕಂತ ಮಾತನ್ನು ಮನಸ್ಸಿಟ್ಟುಕೊಂಡು ಅದಕ್ಕೆ ಸಂಬಂಧಿಯಾಗಲ್ಪಟ್ಟಂತ ಬೇರೆ ಅರ್ಥವನ್ನು ಹೇಳೋದಕ್ಕೆ ಉಪದ್ಘಾತ ವರ್ಣನ. ಇಲ್ಲಿ ಗ್ರಂಥಕರ್ತರಿಗೆ ಏನ್ ಹೇಳೋದೈತೆ? ಮುಖ್ಯ ಉದ್ದೇಶ ಏನು? ಇಲ್ಲಿ ವಿಚಾರ ಸಹಿತ ಮಹಾವಾಕ್ಯದಿಂದಲೇ ಜ್ಞಾನ ಆಗುತ್ತದೆ. ಈ ಹೇಳ್ತಕ್ಕಂತ ಮಾತು ಮನಸ್ಸಿಟ್ಕೊಂಡು ಅದಕ್ಕೆ ಸಂಬಂಧಿ ಆಗಲ್ಪಟ್ಟಂತ ಪುರುಷಾರ್ಥದಕ್ಕೆ ಅನ್ಬೇಕು. ಎಲ್ಲಾ ಪುರುಷರು ಎದುರು ಇಚ್ಛೆ ಮಾಡ್ತಾರ? ದುಃಖದ ನಿವೃತ್ತಿ, ಸುಖದ ಪ್ರಾಪ್ತಿ. ದುಃಖ ಸ್ವಲ್ಪನೂ ಬೇಡ, ಸುಖ ಬೇಕು. ಈ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಅಂದ್ರೇನು? ಮೋಕ್ಷ. ಈ ಮೋಕ್ಷ ಎದರಿಂದಾಗುತ್ತದೆ? ಬ್ರಹ್ಮಜ್ಞಾನ. ಅದಕ್ಕೆ ಅವರಂದ್ರು ಏನು? ಪುರುಷಿಚ್ಛ ವಿಷಯ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನೋ. ಹೌದ್ರಿ? ಈ ಮೋಕ್ಷದಿಂದಾಗುತ್ತದೆ. ಹೇತು ತಾಕೋ ಬ್ರಹ್ಮ ಜ್ಞಾನ, ಸೊ ಪರೋಕ್ಷ ಅಪರೋಕ್ಷ. ಈ ಮೋಕ್ಷಕ್ಕ ಕಾರಣ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಐತೆ? ಒಂದು ಪರೋಕ್ಷವೆಂತಲೂ ಒಂದು ಅಪರೋಕ್ಷವೆಂತಲೂ. ಹೌದ್ರಿ? ಈ ಪರೋಕ್ಷ ಬ್ರಹ್ಮಜ್ಞಾನದಕ್ಕೆ ಅನ್ಬೇಕು, ಅಪರೋಕ್ಷ ಜ್ಞಾನದಕ್ಕೆ ಅನ್ಬೇಕು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸದ್ರೂಪ ಚಿದ್ರೂಪ ಆನಂದ ರೂಪ ಪರಮಾತ್ಮ ಇದ್ದಾನ ತಿಳುವುದೇ ಪರೋಕ್ಷ. ಅಪರೋಕ್ಷ ಅಂದ್ರೆ ಆ ಸದ್ರೂಪ ಚಿದ್ರೂಪ ಆನಂದ ಬ್ರಹ್ಮ ನಾನಿದ್ದೀನಿ, ಅಪರೋಕ್ಷ. ಇನ್ನ ಈ ಅಪರೋಕ್ಷ ಜ್ಞಾನದಲ್ಲಿ 2 ಪ್ರಕಾರ. ಒಂದು ಅದೃಢವೆಂತಲೂ, ಒಂದು ದೃಢವೆಂತಲೂ. ಮೋಕ್ಷಕ್ಕೆ ಸಾಕ್ಷಾತ್ ಸಾಧನೆ ಯಾವುದು? ದೃಢ ಅಪರೋಕ್ಷ ಜ್ಞಾನ. ಈ ಮೋಕ್ಷ ಆಗ್ಬೇಕಾಗಿದ್ದಾದ್ರೆ ಸಾಕ್ಷಾತ್ ಸಾಧನೆ ಯಾವುದು? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಹೌದ್ರಿ? ಈ ದೃಢ ಜ್ಞಾನ ಎದರಿಂದ ಆಗುತ್ತದೆ? ಇದಕ್ಕೇನು ಕಾರಣ? ಹೇತು ತಾ ವಿಚಾರ. ಇದಕ್ಕೇನು ವಿಚಾರ? ಯಾವ ವಿಚಾರ? ತೀನ ವಸ್ತು ರೂಪ ಜಡ. ನೋಡ್ರಿ, ಈ 3 ವಸ್ತು ವಿಚಾರ ಮಾಡು. ಯಾವ 3 ವಸ್ತು? ನಾನಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ಜಗತ್ತಂದ್ರೆ ಏನು, ಈ 3 ವಸ್ತು ವಿಚಾರ ಮಾಡು. ಇದರಲ್ಲಿ ನಾನು ಪರಮಾತ್ಮನು ಇಬ್ರು ಚೇತನ ಸ್ವರೂಪ ಇದ್ದೀವಿ, ಜಗತ್ತು ಜಡ ಸ್ವರೂಪ ಐತೆ. ಇದರಲ್ಲಿ ಆ ಪರಮಾತ್ಮೆ ನಾನಿದ್ದೀನಿ ಅಂತ ತಿಳ್ಕೊ, ಜಗತ್ತು ಮಿಥ್ಯ ಅಂತ ತಿಳ್ಕೊ. ಯಾರು ತಿಳ್ಕೊಂಡಾರ? ಪಂಡಿತ ಪಿತಾಂಬರಜವರು. ಅದಕ್ಕ ಒಂದು ಪ್ರಮಾಣ ಹೇಳ್ತಾರ. ಏನು? ಪತಿಹೀನ ನಾರಿ ಜನ್ಮ ನಿರರ್ಥಕ, ಗುರುಹೀನ ಶಿಷ್ಯ ಜನ್ಮ ನಿರರ್ಥಕ, ಪ್ರಾಣೀನ ಗುರು ಜನ್ಮ ನಿರರ್ಥಕ. ನೋಡ್ರಿ, ಈ ಪ್ರಕಾರವಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಅದಕ್ಕೆ ಯಾರು? ಶಿಷ್ಯನು ಗುರುವಿ ಶರಣಾಗತರಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವಗಳಿಂದ ಸೇವೆಯನ್ನು ಮಾಡಿ ತನ್ನ ಯಥಾರ್ಥ ಸ್ವರೂಪ ತಿಳ್ಕೊಂಬುದೇ ಮುಖ್ಯ ಉದ್ದೇಶ. ಅದು ದೊರೆಯಲ್ಲಿ ಹೇಳ್ಕೊಂಬಂದಾರ. ಈಗ ಮುಂದೆ ಪ್ರಶ್ನೆ ಉತ್ತರ. ಈ ಗ್ರಂಥದಲ್ಲಿ ಪ್ರಶ್ನೆ ಉತ್ತರ ಮಾಡ್ತಿದ್ದಾರೆ. ಏನು? ಪುರುಷಾರ್ಥ ಸೋಕ್ಯ ಹೇ ಗುರುದೇವ, ಪುರುಷಾರ್ಥ ಅಂದ್ರೆ ಏನು? ನೋಡ್ರಿ, ಪುರುಷಾರ್ಥಿ ಶಬ್ದಕ್ಕರ್ಥ ಇದಕ್ಕೆ 2-3 ಅರ್ಥ ಇದ್ದಾವ. ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದಕ್ಕೆ ಪುರುಷಾರ್ಥ ಅಂತಾರ. ಇನ್ನೊಂದೇನು? ಈ ಪುರುಷಾರ್ಥ ಏನು? ಪುರುಷ ಪ್ರಯತ್ನ ಪುರುಷಾರ್ಥ ಅಂತ. ಪುರುಷಾರ್ಥ ಅಂದ್ರೆ ಏನ್ರಿ? ಪುರುಷರ ಇಚ್ಛಕ್ಕೆ ಯಾವುದು ವಿಷಯವಾಗಿರುವುದು ಅದುವೇ ಪುರುಷಾರ್ಥ. ಎಲ್ಲಾ ಪುರುಷರು ಎದುರು ಇಚ್ಛೆ ಮಾಡ್ತಾ ಇದ್ದಾರೆ? ಸರ್ವ ದುಃಖನಿಕೆ ನಿವೃತ್ತಿ ಪರಮಾನಂದಕ್ಕೆ ಪ್ರಾಪ್ತಿ ಹೋವೆ ಈ ಇಚ್ಛಾ ಕರೆ. ಹೌದು ಗುರುದೇವ, ಸರ್ವ ದುಃಖನಿಕೆ ನಿವೃತ್ತಿ ಪರಮಾನಂದಕ್ಕೆ ಪ್ರಾಪ್ತಿ ಅಂದ್ರೆ ಏನು? ಸರ್ವ ದುಃಖ ಅಂದ್ರೆ ಅಜ್ಞಾನ ಸಹಿತ ಈ ಜನ್ಮ ಮರಣ ದುಃಖಕ್ಕ ಸರ್ವ ದುಃಖ ನಿವೃತ್ತಿ ಅಂತಾರ. ಇಲ್ಲೇನು? ಈಗ ಇಲ್ಲಿ ಮನುಷ್ಯನು ದುಃಖ ಸ್ವಲ್ಪನೂ ಬೇಡ, ಸುಖ ಮಾತ್ರ ಯಾವತ್ತೂ ಇರ್ಬೇಕು. ಸುಖ ಬಂದಿರ್ಬೇಕು,
ದುಃಖ ಮಾತ್ರ ಹೇಳ್ಕೊಡ್ಬೇಡ. ಹೌದು ಸ್ವಾಮಿ, ಈ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ಅಂದ್ರೆ ಏನು? ಇದಕ್ಕೆ ಶಾಸ್ತ್ರದಲ್ಲಿ ಏನಂತಾರ? ಮೋಕ್ಷ ಅಂತಾರ. ಈ ಮೋಕ್ಷ ಎದರಿಂದ ಆತದ ಗುರುದೇವ? ಅದು ನನಗೆ ಹೇಳು ಅಂತ ಕೇಳ್ತಾನೆ ಶಿಷ್ಯ. ಮೋಕ್ಷ ಕಾಣಬೇಕಲ್ಲ, ಮೋಕ್ಷ ಎದರಿಂದ ಆತೈತೆ? ಅದಕ್ಕೆ ಶಿಷ್ಯ ಅಂತಾನ, ಸರ್ವ ದುಃಖನಿಗೆ ನಿವೃತ್ತಿ ಪರಮಾನಂದಕ್ಕೆ ಪ್ರಾಪ್ತಿ ಸೋ ಕ್ಯಾ ಹೇ ಅಂತ ಮತ್ತೆ ಕೇಳ್ತಾನ. ಎಲ್ಲಾ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರೆ ಏನು? ಮತ್ತು ಗುರು ಅಂತ ಇದ್ದಾರ, ಸರ್ವ ದುಃಖನಿಗೆ ನಿವೃತ್ತಿ ಪರಮಾನಂದಕ್ಕೆ ಪ್ರಾಪ್ತಿ ಈ ಮೋಕ್ಷಕೈತೆ, ಮೋಕ್ಷಕ ಸ್ವರೂಪ. ಹೌದು ಸ್ವಾಮಿ, ಈ ಮೋಕ್ಷ ಎದರಿಂದ ಆಗುತ್ತದೆ? ಮನೆ ಕುಂತ್ರ ಆಗ್ತದೇನೋ? ಇಲ್ಲ. ಮೋಕ್ಷ ಅದಕ್ಕ ಇಲ್ಲಿ ಕೆಲವು ಮತಾಂತರ ಬರ್ತಿದ್ದಾವ. ಮೋದಕ್ಷಕ್ಕೆ ಮೋಕ್ಷ ಟೋಟಲ್ ಅರ್ಥ. ಇನ್ನೊಂದು ಸುಟ್ಕ, ಬಹುದುಃಖದಿಂದ ಬಿಡುಗಡೆ ಮೋಕ್ಷ. ಈ ಮೋಕ್ಷ ಅನ್ನುವಂತಹದ್ದು ಕೆಲವು ಶಾಸ್ತ್ರಕರ್ತರಿದ್ದಾರೆ. ಒಟ್ಟಿಗೆ ಆಸ್ತಿಕರು 6 ಮಂದಿ, ನಾಸ್ತಿಕರು 6 ಮಂದಿ. ಆಸ್ತಿಕರು ಯಾರಿಗೇನಬೇಕು? ನಾಸ್ತಿಕರು ಯಾರಿಗೇನಬೇಕು? ವೇದ ಅನುಯಾಯಿ ಆಸ್ತಿಕ, ವೇದ ಅನುಯಾಯಿ ನಾಸ್ತಿಕ. ವೇದವನ್ನು ಯಾರು ಒಪ್ತಾ ಇದ್ದಾರೋ ಅವರು ಆಸ್ತಿಕರು, ವೇದವನ್ನು ಯಾರು ಒಪ್ಪೋದಿಲ್ಲೋ ಅವ್ರು ನಾಸ್ತಿಕರು. ವೇದವನ್ನು ಒಪ್ಪಲಾರ್ದವ್ರು ಯಾರು? ಬೌದ್ಧ ಶಿಷ್ಯರು 4 ಮಂದಿ, ಶ್ರೌತಾಂತಿಕ, ವೈಭಾಷಿಕ, ಮಾಧ್ಯಮಿಕ, ಯೋಗಾಚಾರ. ಇವರು ಬುದ್ಧನ ಶಿಷ್ಯರು 4 ಮಂದಿ. ಜೈನ, ಚಾರ್ವಾಕ್, ಇವರು 6 ಮಂದಿ ನಾಸ್ತಿಕರು. ಇವ್ರ ಮಾತಿಲ್ಲ, ನಮಗೆ ಆಸ್ತಿಕರು ಬೇಕು. ಆಸ್ತಿಕ ಅಂದ್ರೆ ವೇದ ಅನುಯಾಯಿ ಆಸ್ತಿಕ. ವೇದವನ್ನು ಯಾರು ಒಪ್ತಾ ಇದ್ದಾರೋ ಅವ್ರಿಗೆ ಆಸ್ತಿಕ. ಇಂಥವ್ರು 6 ಮಂದಿ ಇದ್ದಾರೆ. ಯಾರು? ಕಪಿಲಶ್ಯ, ಕಣಾದಶ್ಯ, ಗೌತಮಶ್ಯ, ಪಾತಂಜಲಸ್ಯ, ವ್ಯಾಸಸ್ಯ, ಜೈಮಿನಸ್ಯ, ಶಸ್ತ್ರಣ್ಣೋ ಷಡವು. ಸಾಂಖ್ಯ ಶಾಸ್ತ್ರಕರ್ತರಾಗಲ್ಪಟ್ಟಂತ ಕಪಿಲ ಭಗವಾನ್ ದೇವತಿ ಕರ್ದಮ ಋಷಿಯ ಮಗ ಈತ ಯಾವ ಶಾಸ್ತ್ರ ಒಪ್ಪ್ಯಾನ? ಸಾಂಖ್ಯ ಶಾಸ್ತ್ರ. ಈತೇನ್ ಹೇಳ್ತಾನ? ಸಾಂಖ್ಯರು ಇಬ್ರು, ಕಪಿಲ ಮುನಿ ಇಬ್ರು ಇದ್ದ. ಯಾರು ವಿಚಾರಿಸ ಬಂದೈತಿ? ಇವರು ಶೇಶ್ವರ ಸಾಂಖ್ಯ, ನಿರುಸಾಂಖ್ಯ. ಆದ್ರೆ ಇಲ್ಲೇನು, ಇವರು ಈ ಸಾಂಖ್ಯ ಶಾಸ್ತ್ರಕರ್ತಲ್ಪಟ್ಟಂತ ಕಪಿಲ ಭಗವಾನ್. ಈತೇನಂತಾನ? 3 ದುಃಖದ ಅಭಾವಕ್ಕೆ ಮೋಕ್ಷ. 3 ದುಃಖ ಯಾವ? ಅಧ್ಯಾತ್ಮ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವ ದುಃಖ. 3 ದುಃಖದ ಅಭಾವಕ್ಕ ಮೋಕ್ಷ ಅಂತ ಯಾರು ಹೇಳಿದ್ರು? ಕಪಿಲ ಭಗವಾನ್. ಕಪಿಲ ಕಣಾದಶ್ಯ ನ್ಯಾಯ ಸೂತ್ರಕರ್ತ, ಕಣಾದ ಮುನಿ. ಈತಗ ಕಣಾದ ಮುನಿ ಅಂತ ಹೆಸರು ಯಾಕೆ ಬಂತು? ಕಣಗಳು ತಿಂದು ಹೊಲದಾಗ ಕಣ ಮಾಡಿದ ಮೇಲೆ ಅವು ಕಾಳು ಬಿದ್ದಿರ್ತಾವ, ಆ ಕಾಳು ತಿಂದು ಅಭ್ಯಾಸ ಮಾಡಿದ ಸಲುವಾಗಿ ಕಣಾದ ಮುನಿ. ಈತ ಏನ್ ಮಾಡಿದ? ಈತನು 21 ಅಭಾವಕ್ಕೆ ಮೋಕ್ಷ. ನವೀನ್ಯ ಯಾಕೆತ 21 ಯಾವ? 5 ಜ್ಞಾನೇಂದ್ರಿಯ, ಒಂದು ಮನಸ್ಸು. ಯಾಕೆ ಮನಸ್ಸಿಗೆ ಇಂದ್ರಿಯ ಅಂತಾರೆ ಇವರು? 6 ಅದು. 5 ಜ್ಞಾನೇಂದ್ರಿಯ, ಒಂದು ಮನಸ್ಸು. 6 ಇಂದ್ರಿಯ ಅಂದ್ಮೇಲೆ 6 ವಿಷಯ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಸಂಕಲ್ಪ, ಕಲ್ಪ. 6 ದೇವತಾ: ಸೂರ್ಯ, ಚಂದ್ರ, ವರುಣಾದಿ 6 ದೇವತಾ. 6 18. ಸುಖ ದುಃಖ 20. ಇನ್ನೊಂದು ಶರೀರ. 21 ಅಭಾವಕ್ಕೆ ಮೋಕ್ಷ ಅಂತ ಯಾರಂದಾರ? ಕಣಾದ ಮುನಿ. ಕಪಿಲಶ್ಯ, ಕಣಾದ, ಗೌತಮಶ್ಯ. ಈತಗ ಅಕ್ಷಪಾದ ಅಂತ ಹೆಸರು ಕೊಟ್ಟಾನೆ ವೇದವ್ಯಾಸ ಭಗವಾನ್. ಏನು? ಅಕ್ಷಪಾದ. ಇವರು 6 ಮಂದಿ ಶಾಸ್ತ್ರ ನಿರ್ಣಯ ಮಾಡುವ ಕಾಲಕ್ಕ ಏನಾಯ್ತು? ವೇದವ್ಯಾಸ ಬಹಳ ವಿಶೇಷ ಖಂಡನ ಮಾಡಿಬಿಟ್ಟಿದ್ರು. ಯಾರಿಗೆ? ಗೌತಮ್ಗ. ಚುಟ್ಟು ಬಂತು ಗೌತಮ್ಗೆ. ವ್ಯಾಸ, ನಿನ್ ನಾಳೆಯಿಂದ ನನಗೆ ಮುಖ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟ. ವೇದವ್ಯಾಸರಿಗೆ ಬಹಳ ಪ್ರೀತಿ ಇತ್ತಿನ ಮೇಲೆ. ಅವಾಗ ಏನ್ ಮಾಡ್ದ? ಆತನ ಕಾಲಿಗೆ ಕಣ್ಣು ಕೊಟ್ಟ. ಗುರುದೇವ, ಈ ಕಣ್ಣು ನೋಡ್ಬೇಡ, ನಿನ್ 2 ಕಾಲಿಗೆ 2 ಕಣ್ಣು ಕೊಡ್ತೀನಿ, ಆ ಕಣ್ಣಿನ ನೋಡು. ಅಕ್ಷಪಾದ ಅಂತ ಹೆಸರಿತ್ತು. ಯಾರಿಗೆ? ಗೌತಮನಿಗೆ. ಈತನು 21 ಅಭಾವಕ್ಕೆ ಮೋಕ್ಷ. 21 ಅಭಾವಕ್ಕೆ ಮೋಕ್ಷ. ಮತ್ತೆ ಈತ ಇಬ್ರು ಒಂದೇ ಆದ್ರಲ್ಲ, ಭೇದ ಏನು? ಈತ ಪ್ರಾಚೀನ ನೈಯಾಯಿಕ, ಆತ ನವೀನ್ ನೈಯಾಯಿಕ. ಆತ ಪ್ರತ್ಯಕ್ಷ ಅನುಮಾನ 2 ಪ್ರಮಾಣ ಒಪ್ಪ್ಯಾನ.
ಈತ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪನ್ 4 ಪ್ರಮಾಣ ಒಪ್ಪ್ಯಾನ. ಇನ್ನೊಂದು ಭೇದ ಏನು, ಆ 7 ಪದಾರ್ಥ ಒಪ್ಪ್ಯಾನ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ಸಮವಾಯ, ವಿಶೇಷ, ಅವು ಹಿಂಗೆ 7 ಪದಾರ್ಥ. ಈತ 16 ಪದಾರ್ಥ, ಪ್ರಮಾಣ, ಪ್ರಮೇಯ, ತರ್ಕ 16 ಪದಾರ್ಥ. ಈ 16 ಪದಾರ್ಥ ಈತ ಒಪ್ಪ್ಯಾನ, 7 ಪದಾರ್ಥ ಆತ ಒಪ್ಪ್ಯಾನ. ಇಷ್ಟು ವ್ಯತ್ಯಾಸ. 4 ಮಂದಿ ಆದ್ರು, ಕಪಿಲ 3 ಮಂದಿ ಆದ್ರು, ಕಪಿಲ, ಕಣಾದ, ಪಾತಂಜಲಿ ಮುನಿ. ಆತ ಅಂದ್ರೆ ಇವ್ರ ಗುರುಗಳು ಸೂರ್ಯ ಭಗವಂತನಿಗೆ ನೀರು ಅವತಿ ತೋರಿಸೋ ಕಾಲಕ್ಕ ನೀರಿನಿಂದ ಅವತಾರ ಆಗ್ಯಾರ ಇವರು. ನೀರಿನ ಕೆಲಸ ಏನು, ಮೈಲ ದೂರ ಮಾಡೋದು. ಹಂಗೀತನು 3 ಶಾಸ್ತ್ರ ಬರ್ತಾನ. ಯಾವ್ಯಾವ, ವ್ಯಾಕರಣ ಶಾಸ್ತ್ರ, ಯೋಗ ಶಾಸ್ತ್ರ, ಆಯುರ್ವೇದ ಶಾಸ್ತ್ರ. ವ್ಯಾಕರಣ ಶಾಸ್ತ್ರ ವಾಣಿ ಮೈಲ ಕಳಿತೈತೆ, ಯೋಗ ಶಾಸ್ತ್ರ ಮನಸ್ಸಿನ ಮೈಲ ಕಳಿತೈತೆ, ಆಯುರ್ವೇದ ಶಾಸ್ತ್ರ ತುಳಸಿನ ಮೈಲ. ಹಂಗೀತನು ಯೋಗ ಶಾಸ್ತ್ರ. ಈತ ಪಂಚಕ್ಲೇಶ ಅಭಾವಕ ಮೋಕ್ಷ ಅಂತ. ಯಾವ ಪಂಚಕ್ಲೇಶ, ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ. ಏನ್ರಿ ಇವರು ಅವಿದ್ಯೆ ನಿವೃತ್ತಿ ಮೋಕ್ಷ ಅಂತಾರ, ವೇದಾಂತಗಳು ಅವಿದ್ಯೆ ನಿವೃತ್ತಿ ಒಪ್ತಾರ. ಇವ್ರು ಸಮಾನ ಆಯ್ತಲ್ಲ ಕೇಳಬಹುದು. ಇವರು ಕಾರ್ಯವಿದ್ಯೆ ನಿವೃತ್ತಿ, ಅವ್ರ ಕಾರಣವಿದ್ಯೆ. ನಮ್ಮ ರಂಗನಾಥ್ ಬರ ಹೇಳ್ತಾರ, ಕಾರ್ಯವಿದ್ಯಾ ಕಳಾವ, ಕಾರಣವಿದ್ಯಾ ಗಲ್ವಾವ, ಅಧಿಷ್ಠಾನ ರೂಪ. ಕಾರ್ಯವಿದ್ಯಾ ಕಳ್ಕೋ, ತಿಳ್ಕೋ. ಕಾರಣವಿದ್ಯಾ ಕಳ್ಕೋ, ಅಧಿಷ್ಠಾನ ಬ್ರಹ್ಮರೂಪ ತಿಳ್ಕೋ. ಆದಿಷ್ಟ ಭೇದ. ಜೈಮಿನಿ ಮಾಡಿಸಿ ಆತ ಮೋಕ್ಷ ಅಂತಾನ, ಸ್ವರ್ಗದ ಪ್ರಾಪ್ತಿ ಮೋಕ್ಷ ಅಂತಾನ. ಯಾರು, ಜೈಮಿನಿ. ವೇದವ್ಯಾಸ ಭಗವಾನ್ ಏನಿದ್ದಾನಲ್ಲ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮೋಕ್ಷ ಅಂತಾರ. ಈ ಮೋಕ್ಷನು ಇಲ್ಲಿ ಹೇಳೋರು ಯಾರು, ಪಂಡಿತ್ ಪಿತಾಂಬರ. ಅವ್ರು ಸ್ವಾಮಿ ಸಕಲ ದುಃಖನಿಕೆ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಏ ಮೋಕ್ಷ ಇದು ಯೋಗ್ಯ ಐತೆ. ಈ ಮೋಕ್ಷಕ್ಕೆ ಕಾರಣ ಏನೋ ಪುನಃ ಪ್ರಶ್ನೆ ಮಾಡ್ತಾನ. ಮೋಕ್ಷ ಕಿಸ್ಸೆ ಹೋವೆ ಅಂತ ಕೇಳಿದ. ಮತ್ತೆ ಅವಾಗ ಅವರಂತಾರ, ಮೋಕ್ಷ ಬ್ರಹ್ಮಜ್ಞಾನಸೆ ಹೋವೆ. ಈ ಮೋಕ್ಷ ಬ್ರಹ್ಮಜ್ಞಾನದಿಂದ ಆಗುತ್ತದೆ. ಹೌದ್ರಿ, ಬ್ರಹ್ಮಜ್ಞಾನ ಅಂದ್ರೆ ಏನು? ಮೋಕ್ಷ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು. ಬ್ರಹ್ಮಜ್ಞಾನ ಅಂದ್ರೆ ಏನು ನಮ್ಗೆ ಹೇಳ್ರಿ, ಪ್ರಶ್ನೆ ಮಾಡ್ತಾನ. ಅದಕ್ಕೆ ಅವ್ರಂತಾರ ಉತ್ತರ, ಬ್ರಹ್ಮಜ್ಞಾನಸು ಬ್ರಹ್ಮ ಸ್ವರೂಪಕ್ಕೂ ಯಥಾರ್ಥ ಜಾನ್ನ ಸೊ ಬ್ರಹ್ಮಜ್ಞಾನ. ನೋಡ್ರಿ, ಇದ್ದಕ್ಕಿದಂಗೆ ತಿಳಿದು ಹೆಂಗ. ಈಗ ಇದು ಹಗ್ಗ, ಹಗ್ಗ ಹೆಂಗೈತ್ರಿ, ನೀಲ ಹಗ್ಗ ಗುಂಜು ಪುಂಜಾದಿ ಮುಪ್ಪುರಿಂದ ಕುಳಿದು ಹಗ್ಗ. ಹಂಗೆ ಬ್ರಹ್ಮ ಹೆಂಗಿದ್ದಾನ, ಸದ್ರೂಪ ಇದ್ದಾನ, ಚಿದ್ರೂಪ ಇದ್ದಾನ, ಆನಂದ ರೂಪ ಇದ್ದಾನ. ಇದಕ್ಕೆ ತಿಳಿಯೋದೇ ಬ್ರಹ್ಮ. ಆ ಬ್ರಹ್ಮದ ಯಥಾರ್ಥ ತಿಳುವಳಿಕೆಗೆ ಬ್ರಹ್ಮಜ್ಞಾನ. ಹೌದು ಸ್ವಾಮಿ, ಈ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಐತಿ ಹೇಳ್ರಿ ನಮ್ಗೆ. ಅದ್ ಮೊದ್ಲು ಮತ್ ಸಿದ್ಧ ಕೇಳ್ತಾನ, ಈ ಬ್ರಹ್ಮಜ್ಞಾನ ಸೋ ಕ್ಯಾ ಹೇ. ಪುನಃ ಕೇಳ್ಕೊಡ್ಲ ಅವರಂತಾರ, ಬ್ರಹ್ಮ ಸೋ ಬ್ರಹ್ಮಜ್ಞಾನ 2 ಪ್ರಕಾರ ಕೇಳ್ತಾರೆ. ಯಾವ್ದ್ಯಾವ್ದು, सच्चिदानंद ब्रह्म है सो ब्रह्म ज्ञान. मत प्रश्न मारताना, सो ब्रह्म ज्ञान कितने प्रकार के है. ब्रह्म ज्ञान, ಈ ಬ್ರಹ್ಮ ಜ್ಞಾನದಲ್ಲಿ ಪರೋಕ್ಷ ಹೇಳಿಕೆ ಬಂದ್ರು. ಈ ಪರೋಕ್ಷ ಬ್ರಹ್ಮ ಜ್ಞಾನ ಎಷ್ಟು ಪ್ರಕಾರ ಐತೆ, 4 ಕೇಳ್ತಾನ. 4 ಇದ್ರ ಈ ಪರೋಕ್ಷ ಬ್ರಹ್ಮ ಜ್ಞಾನ 4 ಪ್ರಕಾರ. ಏನು, परोक्ष ब्रह्म ज्ञान का स्वरूप क्या है, परोक्ष ब्रह्म ज्ञान का हेतु क्या है, परोक्ष ब्रह्म ज्ञान का फल क्या है, परोक्ष ब्रह्म ज्ञान का अवधि क्या है. 4 ಕೇಳ್ತಾರ. ಅದರಲ್ಲಿ ಬಂದು ಈಗ ಮೊದಲು परोक्ष ब्रह्म ज्ञान का परोक्ष ब्रह्म ज्ञान का हेतु ಹೇಳ್ತಾನ. ಸ್ವರೂಪ ಹೇಳ್ತಾರ ಮೊದಲು. परोक्ष ब्रह्म ज्ञान स्वरूप ಯಾವುದು, सच्चिदानंद रूप ब्रह्म है ऐसा जो जानना. ನೋಡ್ರಿ, ಇದೇನಾಯ್ತು, ಪರೋಕ್ಷ ಬ್ರಹ್ಮ ಜ್ಞಾನದು ಸ್ವರೂಪ. ಸದ್ರೂಪ, ಚಿದ್ರೂಪ, ಆನಂದ ರೂಪ ಪರಮಾತ್ಮ ಇದ್ದಾನ ತಿಳಿಯೋದೆ ಪರೋಕ್ಷ ಬ್ರಹ್ಮ ಜ್ಞಾನ. ಇದ ಸ್ವರೂಪ ಆಯ್ತು. ಇದ್ರ ಹೇತು ಏನ್ರಿ, ಹೇತು ಹೇಳ್ತಾರ. ಪರೋಕ್ಷ ಬ್ರಹ್ಮ ಜ್ಞಾನ ಸೆ, ಪರೋಕ್ಷ ಬ್ರಹ್ಮ ಜ್ಞಾನ ಸೆ ಪರೋಕ್ಷ ಬ್ರಹ್ಮ ज्ञान किससे होवे. ಇದಕ್ಕೆ ಕಾರಣ ಏನು ಗುರುದೇವ, ಪರೋಕ್ಷ ಬ್ರಹ್ಮ ಜ್ಞಾನ का हेतु ಹೇಳ್ತಾರೆ. ಇಲ್ಲಿ ಏನು, सदगुरु और सत्शास्त्र में, सत्शास्त्र के वचन में विश्वास रखने से हुए. ಮನೆ ಕುಂತ ಆಗೋದಿಲ್ಲ. ಇದು ಹೇತು ಏನು, ಸದ್ಗುರು
ಸತ್ಶಾಸ್ತ್ರ ವಚನದಲ್ಲಿ ವಿಶ್ವಾಸ ಇಡೋದ್ರಿಂದ. ಅದಕ್ಕೆ ಮುಖ್ಯ ಭಗವಂತ ಏನ್ ಹೇಳ್ತಾನ, ಶ್ರದ್ಧಾವಾನ್ ಲಭ್ಯ ಜ್ಞಾನಂ. ಇಲ್ಲಿ ಗುರುಗಳ ವಾಕ್ಯದ ಮೇಲೆ ಸದ್ಗುರು ಅಂತಂದ್ರು, ಕೇವಲ ಗುರು ಅಂದಿಲ್ಲ, ಸದ್ಗುರು ಅಂತ ಯಾಕಂದ್ರು, ಸತ್ಯ ವಸ್ತುವನ್ನು ಯಾರು ಪ್ರತಿಭೆ ಮಾಡ್ತಾರೋ ಅವ್ರು ಸದ್ಗುರು. ಸತ್ಶಾಸ್ತ್ರ ಅಂತ ಯಾಕಂದ್ರು, ಶಾಸ್ತ್ರ ಅನೇಕಿದ್ದಾವ, ಅದಕ್ಕೆ ಗುರು ಎದಕ್ಕೆ ಅನ್ಬೋದು ಗುರ್ತಾಗ್ಬೇಕು. ಗುರು ಯಾರಿಗೆ ಅನ್ಬೇಕ್ರಿ? ಗೀರತೆ ಇತಿ ಗುರು, ಗುರುನಾಥಿ ಇತಿ ಗುರು, ಗೀರ್ಯತೆ ಇತಿ ಗುರು. ನೋಡ್ರಿ, ಅಜ್ಞಾನವನ್ನು ನಾಶ ಮಾಡುವವರು ಗುರು, ಇನ್ನು ಆತ್ಮಜ್ಞಾನವನ್ನು ಉಪದೇಶ ಮಾಡುವವರು ಗುರು, ಇನ್ನು ದೇವಾದಿ ಕಡೆಯಿಂದಲೂ ಯಾರು ಸ್ತುತಿ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯ ಇದ್ದಾರೋ ಅವ್ರು ಗುರು. ಅಂತ ಗುರುಗಳು ಹೇಳ್ತಕ್ಕಂಥ ವಾಕ್ಯದ ಮೇಲೆ ಸತ್ಯಾಸ್ತ್ರ ಶಾಸ್ತ್ರ ಅನೇಕಿದ್ದಾವ, ಆದ್ರೂ ಸತ್ಯ ವಸ್ತುವನ್ನು ಪ್ರತಿಪಾದನೆ ಯಾವ್ದು ಮಾಡ್ತತೋ ಅದು ಸತ್ಯಾಸ್ತ್ರ. ಇಂಥ ಶಾಸ್ತ್ರ ವಚನ ಮೇಲೆ ವಿಶ್ವಾಸ ಇಡೋದ್ರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ಹೌದು ಗುರುದೇವ, ಈ ಪರೋಕ್ಷ ಬ್ರಹ್ಮಜ್ಞಾನ ಯಾವ ಪೂರ್ಣ ಆಗುತ್ತದೆ ಪುನಃ ಪ್ರಶ್ನೆ ಮಾಡ್ತಾನ. ಪರೋಕ್ಷ ಬ್ರಹ್ಮಜ್ಞಾನ ಅವಧಿ ಅಂದ್ರೆ ಸೀಮಾ. ಪರೋಕ್ಷ ಬ್ರಹ್ಮಜ್ಞಾನ ಬ್ರಹ್ಮನಿಷ್ಠ ಗುರು ಅವರು ವೇದಾಂತ ಶಾಸ್ತ್ರಕ್ಕೆ ವಚನವೇಶೆ, ವಚನಕ್ಕೆ ನಿರ್ಧಾರಕ್ಕೆ ಪೂರ್ಣ. ನೋಡ್ರಿ, ಈ ಪರೋಕ್ಷ ಬ್ರಹ್ಮಜ್ಞಾನ ಏನಾಗುತ್ತಂತ ಕೇಳಿದ್ರೆ, ಈ ಯಾವುದು ಸದ್ಗುರು ವೇದಾಂತ ಶಾಸ್ತ್ರ ಏನಂದ್ರು, ಪರೋಕ್ಷ ಬ್ರಹ್ಮಜ್ಞಾನವು ಬ್ರಹ್ಮನಿಷ್ಠರಾಗಲ್ಪಟ್ಟಂತ ಗುರು. ನೋಡ್ರಿ, ಇಲ್ಲಿ ಬ್ರಹ್ಮನಿಷ್ಠ ಗುರು ಅಂದ್ರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಅನ್ಲಿಲ್ಲ. ಬ್ರಹ್ಮನಿಷ್ಠ ಗುರು ಅಂದ್ರೆ ಆ ಗುರುನಾಥನ ಹಿಂಗಿದ್ದಾನ ತಿಳ್ಕೊಂಡು ಆತನ ಮೇಲೆ ನೀನು ಆ ಸ್ವರೂಪದ ಮೇಲೆ ನಿರ್ಧಾರ ಅಂದ್ರೆ ಈ ಪ್ರಕಾರ ಪರಮಾತ್ಮ ಸ್ವರೂಪ ಹಿಂಗೈತಿ ತಿಳ್ಕೊಂಡು ಪೂರ್ಣ ನಿರ್ಧಾರ ಮಾಡಿದಾಗ ಪೂರ್ಣ ಆಗ್ತದೆ. ನೋಡ್ರಿ, ಇಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಅನ್ಲಿಲ್ಲ, ಈ ಗುರುನಾಥ ಈ ಪ್ರಕಾರ ಇದ್ದಾನ, ಇಂಥ ಸ್ವರೂಪವನ್ನು ತಿಳ್ಕೊಂಡು ನಿಶ್ಚಯ ಮಾಡುವುದಕ್ಕೆ ಪೂರ್ಣ ಆಗುತ್ತದೆ. ಹೌದು ಸ್ವಾಮಿ, ಈ ಮುಗೀತು. ಇನ್ನು ಅಪರೋಕ್ಷ ಬ್ರಹ್ಮಜ್ಞಾನ ಎದಕ್ಕೆ ಅನ್ಬೇಕದು ಹೇಳ್ರಿ? ನಾಲ್ಕಾದು. ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಸ್ವರೂಪ ಮುಗೀತು, ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಹೇತು ಮುಗೀತು, ಫಲ ಆಯ್ತು, ಇನ್ನು ಅವಧಿ. ಇನ್ನು ಹೌದು ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು ಅದು ನಮ್ಗೆ ಹೇಳ್ರಿ ಕೇಳ್ತಾ ಇದ್ದಾನೆ. ಅಪರೋಕ್ಷ ಬ್ರಹ್ಮಜ್ಞಾನ ಸೋ ಕ್ಯಾ ಹೇ? ಅವಾಗ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು ಗುರುದೇವಾ ಪ್ರಶ್ನೆ ಮಾಡ್ತಾನ. ಸಚ್ಚಿದಾನಂದ ರೂಪ ಬ್ರಹ್ಮಮಯ ಹೋ. ಸೊ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ನೋಡ್ರಿ, ಸಚ್ಚಿದಾನಂದ ಆ ಪರಮಾತ್ಮನೇ ನಾನು. ಸೋ ಮಯ, ಸೋ ಅಂದ್ರೆ ಪರಮಾತ್ಮ, ಮಯ ಅಂದ್ರೆ ನಾನು, ಹೂ ಅಂದ್ರೆ ಇದಕ್ಕೇನಾಯ್ತು? ತತ್ವಮಸಿ ಮಹಾವಾಕ್ಯ ಹೇಳ್ದಂಗೆ ಆಯ್ತು. ಆ ಸದ್ರೂಪ ಚಿದ್ರೂಪ ಆನಂದ ರೂಪ ಪರಮಾತ್ಮೆ ನಾನಿದ್ದೇನೆ. ಇಲ್ಲಿ ಯಾವ್ದ್ರಿ? ಸತ್ ಅದಕ್ಕೆ ಅನ್ಬೇಕು, ಚಿತ್ ಅದಕ್ಕೆ ಅನ್ಬೇಕು, ಆನಂದ ಅದಕ್ಕೆ ಅನ್ಬೇಕು. ಸತ್ ಅಂದ್ರೆ ಏನು? ತ್ರಿಕಾಲ ಅಬಾಧಿತ್ಕು ಸತ್ ಕೈತೆ. ಚಿತ್ ಅಂದ್ರೆ ಏನು? ಅಲುಪ್ತ ಪ್ರಕಾಶಕ್ಕೂ ಚಿತ್ ಕೈತೆ. ಆನಂದ ಅಂದ್ರೇನು? ಪರಮ ಪ್ರೇಮಾಸ್ಪದತ್ವಾತ್ ಆನಂದ. ಇದು ನೋಡ್ರಿ, ಇಲ್ಲಿ ಸದ್ರೂಪದು ಅನುಭವ ತರಿಸ್ಕೊಡ್ತಾನೆ ನಿಮಗೆ. ಮೂರು ಕಾಲದಲ್ಲಿ ನಾವು ಇದ್ದೀವಿ. ಇವಾಗ ಇಲ್ಲಿ ನಾವು ಬರ್ಬೇಕಾದ್ರೆ ಮನೆಗಿದ್ದಂತ ಬಂದು ಬಂದೂರಿ, ಇಲ್ಲಿ ಆಸನ ಬರ್ಬೇಕಾದ್ರೆ ಮನೆಗಿದ್ರಲ್ಲಿ ನೀವು ಇಲ್ಲಿ ಬಂದಿರಿ, ಇಲ್ಲ ಮನೆಗೆ ಹೋಗ್ತೀರಿ. ಹಂಗ ತಾಯಿ ಗರ್ಭದಲ್ಲಿ ನೀವು ಬರ್ಬೇಕಾದ್ರೆ ಮೊದಲು ಇದ್ರು ಇಲ್ಲೋ ಇದ್ರಿ, ಮತ್ತೀಗ ಇದ್ರಿ, ಮುಂದಿರ್ತೀರಿ. ಶರೀರ ಹಂಗಿಲ್ಲ, ನೀವು ಮಾತ್ರ ನೋಡ್ರಿ. ಯಾಕಂದ್ರೆ ಚಾಂದೋಗೋಪನಿಷತ್ತಿನಲ್ಲಿ ಉದ್ದಾಲಕ ಮಾಮುನಿ ತನ್ನ ಮಗನಾಗಲ್ಪಟ್ಟಂತ ಶ್ವೇತಕೇತನಿಗೆ ಇದೇ ವಿಷಯ ಏನು? ಸದೇವ ಸೌಮ್ಯ ಇದಂ ಅಗ್ರಾಶೀತ್. ಏ ಶ್ವೇತಕೇತ, ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ನೀನು ಐದೀಗಿ, ಸೃಷ್ಟಿಯಲ್ಲಿ ನೀನು ಐದೀಗಿ. ಸೃಷ್ಟಿ ಪ್ರಾಯರು ಹಂಗೆ ಶರೀರ ಹೀಗೆ ಅಂದೈತೆ. ಶರೀರ ಇಲ್ದಾಗ ನಾ ಇದ್ದೀನಿ, ಭೂತಕಾಲದಲ್ಲಿ ನಾನೇ ಇದ್ದೀನಿ, ಈ ವರ್ತಮಾನದಲ್ಲಿ ಇದ್ದೀನಿ, ಭವಿಷ್ಯತ್ ಕಾಲದಲ್ಲಿ ನಾನು ಅನುಭವ ಕೊಡ್ತೇನೆ ನಿಮಗೆ. ಬರ್ಲಾ ರೋಗ ಬಂದ್ರೆ ಏನ್ ಪಾಪ ಮಾಡಿದ್ದಪ್ಪ ಜನ್ಮ ನಾನು, ಈಗ ಸುಖ ಬಂದಾಗಿನ ಏನ್ ಪುಣ್ಯ ಮಾಡಿದಪ್ಪ ಎಂತ ಸುಖ ಬಂತು. ಈಗ ಏನಾದ್ರು ಕೆಟ್ಟ ಬ್ಯಾಡ್ರಿ, ಮುಂದೆ ನಮಗೆ ತ್ರಾಸ ಐತೆ, ಮುಂದೆ ಗುರ್ತೈತಲ್ಲೋ, ಹಿಂದಕ ನಾನಿದ್ದೆ, ಈಗ ನಾನೇ ಇದ್ದೀನಿ, ಮುಂದಕ್ಕೆ ನಾನಿರ್ತೇನೆ. ಮೂರು ಕಾಲ ಇದೀನಿ ಇಲ್ಲ, ನಾನು ಶರೀರ ಇಲ್ಲ, ನಾನು ಮಾತ್ರ ಚಿತ್ತು. ಅಲುಪ್ತ ಪ್ರಕಾಶಕ್ಕೂ ಚಿತ್ ಕೈಯೇ. ನೋಡ್ರಿ,
ಲುಪ್ತ ಅದಕ್ಕೆ ಅನ್ಬೇಕು ಪರಪ್ರಕಾಶಕ್ಕೂ ಲುಪ್ತ ಕೈಯೇ. ಅಲುಪ್ತ ಅಂದ್ರೆ ಸ್ವಯಂ ಪ್ರಕಾಶಕ್ಕೂ ಅಲುಪ್ತ ಕೈತೆ. ಸ್ವಯಂ ಪ್ರಕಾಶ ಅಂದ್ರೆ ಅವೇದ್ಯತ್ವೇ ಸತಿ ಅಪರೋಕ್ಷತ್ವ ಸ್ವಯಂ ಪ್ರಕಾಶ. ನಾವು ಮೂರೂ ಕಾಲದಲ್ಲಿ ತಿಳಿಯೋರು. ಈಗ ನೋಡ್ರಿ, ಜಾಗೃತ ಅವಸ್ಥಾ ನಾವು ತಿಳಿತೀವಿ. ಜಾಗೃತ ಅವಸ್ಥಾದಲ್ಲಿ ನಾವು ಏನ್ ಮಾಡಿ ತಿಳಿತೀವಿ? ಸ್ವಪ್ನ ಬಿದ್ದಿದ್ದು ತಿಳಿತೀವಿ, ಸುಖವಾಗಿ ಮಲಗಿದ್ದು ನಾವು ತಿಳಿತೀವಿ. ಮೂರೂ ಕಾಲವನ್ನು ನಾವು ತಿಳಿಯುವರು. ಇನ್ನು ಆನಂದ, ಎಲ್ಲಾರ್ಕಿಂತ ಪ್ರೇಮ ನಾವು ಯಾರ ಮೇಲೆ ಜಾಸ್ತಿ ಇದ್ದೀವ್ರಿ ಹೇಳ್ತಾನ ಪಂಚದೇಶದಲ್ಲಿ ವಿದ್ಯಾನ ಸ್ವಾಮಿಗಳು. ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡ ಪ್ರಿಯ, ಪಿಂಡಾತ್ ತತೇಂದ್ರ ಪ್ರಿಯ, ಇಂದ್ರಿಯಾತ್ ಪ್ರಾಣ ಪ್ರಿಯ, ಪ್ರಾಣಾತ್ ಆತ್ಮ ಪರ. ನೋಡ್ರಿ, ಮನುಷ್ಯನು ಮೊದಲು ಯಾರೇ ಪ್ರೀತಿ ಮಾಡ್ತಾನ? ಹಣದ ಮೇಲೆ. ಯಾಕ? ಹಣ ಇಲ್ದ ಮಕ್ಕ ಹೆಣ ಸಮಾನ ಅಂತಾರ. ಮೊದಲು ಪ್ರೀತಿ ಯಾರು ಮಾಡ್ತಾರ? ಹಣದ ಮೇಲೆ. ಯಾಕ? ಹಣ ಇದ್ರೆ ಯಾವಾಗ ನಡೀತೈತೆ. ಹಣದಕ್ಕಿಂತಲೂ ಪ್ರೀತಿ ಹೆಚ್ಚಿಗೆ ಯಾರ ಮೇಲೆ ಮಾಡ್ತಾರ? ಮಗನ ಮೇಲೆ. ವಿತ್ತಾತ್ ಪುತ್ರ ಪ್ರಿಯ. ಇನ್ನ ಮಗನಕ್ಕಿಂತ ಪ್ರೀತಿ ಯಾರ ಮೇಲೆ ಮಾಡ್ತಾರ? ಶರೀರ ಮೇಲೆ. ವಿತ್ತಾತ್ ಪುತ್ರಾತ್ ಪಿಂಡ ಪ್ರಿಯ. ಮಗ ಮಾಡ್ಲಾರ ಕೆಲಸ ಮಾಡಿ ಜೈಲಿಗೆ ಹೋದ್ರೆ ಇದ್ ರೊಕ್ಕ ಇಡ್ತಾನ, ವಿಷಯ ಬರ್ತಾನ. ಹೌದಿಲ್ಲ? ಮತ್ತೆ ಈ ಪ್ರಕಾರವಾಗಿ ಪ್ರೀತಿ ರೊಕ್ಕದಕ್ಕಿಂತ ಹೆಚ್ಚು ಪ್ರೀತಿ ಯಾರ ಮೇಲೆ ಆಯ್ತು? ಮಗ ವೈರಿ ಆಗಿಬಿಟ್ಟ. ಮಗನು ವೈರಿ ಆದ, ಘಟಾವತ್ ಅಂತ ಬರ್ಲಾ ರೋಗ ಬಂತು. ಹೋಗೇನ್ ಮಾಡ್ತಾನ? ಹೊರಗಿಡ್ತಾನ ಮಗನಿಗೆ. ನನ್ನ ಸೇರೆ ಪ್ರೀತಿ ಮಾಡ್ತಾನ. ಪಿಂಡಾತ್ ತತೇಂದ್ರ ಪ್ರಿಯ. ಮೊದ್ಲೇನೋ ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡ ಪ್ರಿಯ, ಪಿಂಡಾತ್ ತತೇಂದ್ರ ಪ್ರಿಯ. ಯಾಕ? ಯಾರನ್ನ ಒಡ್ಲಿಕ್ಕೆ ಬಂದ್ರಿಗೇನ ಮುಚ್ಕೊಂತಾನೆ ಬೆನ್ನು. ಯಾಕ? ಕಣ್ಣು ಮುಚ್ಕೊಂಡು ಬೆನ್ನು ಕೊಡ್ತಾನ. ಇಂದ್ರಿಯ ಮೇಲೆ ಬಹಳ ಪ್ರೀತಿ ಮಾಡ್ತಾನ. ಇಂದ್ರಿಯಾತ್ ಪ್ರಾಣ ಪ್ರಿಯ. ಡಾಕ್ಟರ್ ಕೇಳಿದ, ಒಂದು ಬೋಳು ತೆಗೆದು ಉಳಿತೀರ್ರಿ, ಒಂದ್ ಯಾಕ್ರಿ ಎಲ್ಲಾ ಬೋಳು ತೆಗಿರಿ, ನನ್ನ ಜೀವಂತ ಮಾಡ್ಸ. ಒಂದು ಕಿಡ್ನಿ ತೆಗೆದು ಉಳಿತೀರಿ, ಒಂದು ಕಣ್ಣು ತೆಗೆದು ಉಳಿತೀರಪ್ಪ, ಒಂದ್ ಹಾಕಿರಿ, ಎರಡು ಕಣ್ಣು ತೆಗಿರಿ, ನನಗೆ ಬದುಕ್ಸರಿ. ಇಂದ್ರಿಯಾತ್ ಪ್ರಾಣ, ಪ್ರಾಣಾತ್ ಆತ್ಮ ಪರಪ್ರಿಯ. ಎಲ್ಲದಕ್ಕಿಂತ ಪ್ರೀತಿ ಯಾರ ಮೇಲೆ? ನಮ್ಮ ಮೇಲೆ. ಅದಕ್ಕೆ ಆತ್ಮನಸ್ತೋ ಕಾಮಾಯ ಸರ್ವಪ್ರಿಯಂ ಭವತಿ. ಇದು ಯಾರು ಹೇಳ್ಯಾರ? ಬೃಹದಾರಣ್ಯಕೋಪನಿಷತ್ನಲ್ಲಿ ಮೈತ್ರಾ ದೇವಿಗೆ ಯಜ್ಞವಲ್ಕ್ಯ ಮಾಮುನಿ ಅನ್ನ. ಎಲ್ಲಾರ್ಕಿಂತ ಪ್ರೀತಿ ನಾವು ಯಾರ ಮೇಲೆ? ನಮ್ಮ ಮೇಲೆ ಪ್ರೀತಿ. ಅವ್ರು ಮಾಡ್ತೀವಲ್ಲ ಡಾಂಬಿಕ ಪ್ರೀತಿ. ಎಲ್ಲಾರ ಮೇಲೆ ಇರೋದು ಡಾಂಬಿಕ ಪ್ರೀತಿ. ಈ ಪ್ರಕಾರವಾಗಿ ಇವತ್ತೇನು ಬಂತಿಲ್ಲಿ? ಅಪರೋಕ್ಷ ಜ್ಞಾನ ಬಗ್ಗೆ ಬಂದಿದೆ. ಅದಕ್ಕೆ ಈ ವಿಚಾರ ಚಂದ್ರೋದಯದಲ್ಲಿ ಈ ಸಲ ಅಪರೋಕ್ಷ ಜ್ಞಾನ ಎದಕ್ಕೆ ಅನ್ನಬೇಕು? ಸಚ್ಚಿದಾನಂದ ರೂಪವಾಗಲ್ಪಟ್ಟಂತ ಪರಮಾತ್ಮೆ ನಾನಿದೆ ಅಂತ ಹೇಳಿದ್ರೆ ಅಪರೋಕ್ಷ. ನೀ ಅಪರೋಕ್ಷ ಬ್ರಹ್ಮಜ್ಞಾನ ಇದರಿಂದ ಆಗ್ತತೆ, ಅದರ ಬಗ್ಗೆ ಇವತ್ತು ಬೇಡ, ಮುಂದಿನ ಡ್ರೈವರ್ನ ತಿಳಿಸೋದಂತೇಳಿ ಇಲ್ಲಿಗೆ ನಾವೇನು ಉಪನ್ಯಾಸ ಆಗಿರುತ್ತದೋ ಇದು ಆ ಗುರುಗಳ ಚರಣಂಗೆ ಅರ್ಪಣೆ ಮಾಡಿ ವಿರಾಮ ಕೊಡ್ತಾರೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.